ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ 60 ವರ್ಷದಲ್ಲಿ ಇದ್ದಿದ್ದು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಅಯ್ಯೋ ನಮ್ಮನ್ನು ನಿಲ್ಲಿಸ್ಬಿಟ್ರಪ್ಪ ಅಂತ ನಾವೇನು ಕೂತಿಲ್ಲ, ಜನಗಳ ಮಧ್ಯದಲ್ಲೇ ಇದ್ದೇವೆ, ಯಾರನ್ನ ಎತ್ಕಟ್ಟ ಕೆಲಸ ಮಾಡಿಲ್ಲ. ಅವತ್ತು ನರೇಂದ್ರ ಮೋದಿ ಅವರು ನನಗೆ ಉಪದೇಶ ಮಾಡಿದ್ರು 1.5 ಗಂಟೆ. ಟುಡೇ ಯು ರಿಸೈನ್, ಟುಮಾರೋ ಟೇಕ್ ಫ್ರೆಶ್ ಓತ್ ಅಂದ್ರು. ನಾನು ನಿತೀಶ್ ಕುಮಾರ್ ಕೆಲಸ ಮಾಡಿದ್ರೆ ಅವತ್ತೇ ನಾನು ಮತ್ತೆ ಮುಖ್ಯಮಂತ್ರಿ 5 ವರ್ಷ. ಇವತ್ತು ನಾನೇ ಇರುವೆ, ನೀವೆಲ್ಲಿರುವ್ರಿ? ನನಗೆ ಅವ್ರು ತೋರಿಸಿದಂತ ಪ್ರೀತಿ ಗೌರವ ಕಳ್ಕೊಂಡೆ ನಾನು ಅವತ್ತು ನಿಮಗೋಸ್ಕರವಾಗಿ. ಅವತ್ತೆಲ್ಲ ಬಂದ್ರಲ್ಲ ಮಾನ್ ನಾಯಕರಿಗೆ INDIA ಮಾಡಕ್ ಕೊಟ್ಟಿದ್ರಲ್ಲ. ಪಾಪ ಇದೇ ನಿತೀಶ್ ಕುಮಾರ್ ಶುರು ಮಾಡಿದ್ದು ಧ್ವನಿ. ಕನ್ವೀನರ್ ಆಗ್ತೀನಿ, ಎಲ್ಲಾ ರಾಜ್ಯಗಳಿಗೆ ಹೋಗಿ ಎಲ್ಲಾ ಮುಖಂಡರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದುಗೂಡಿಸಿ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಫಸ್ಟ್ ಧ್ವನಿ ಎತ್ತಿದ್ದೇನೆ ನಿಮ್ ನಿತೀಶ್ ಕುಮಾರ್. ಈಗ ಅವರೆಲ್ಲವರೇ ಇಲ್ಲಿ ಕಳಿಸಿದಿರಿ, ನಾವು ಕಳಿಸಿದೀವ ನಿತೀಶ್ ಕುಮಾರ್ನ? ಬಹುಶಃ ಅವರೆಲ್ಲ ಬುದ್ಧಿವಂತರಾದ್ರು. ಬಹುಶಃ ಇವರು ನಿಮ್ಮ ಮಮತಾ ಬ್ಯಾನರ್ಜಿ ಅವರು ಬಹಳ ಬುದ್ಧಿವಂತರಾದ್ರು, ದಡ್ಡರಾಗಿದ್ದು ನಾವೇ. ಇವರು ಸವಾಸ್ ಬೇಡ ಅಂತ ಹೇಳಿ INDA ಅಂತ ಹೇಳಿ ಇವತ್ತು ಹೊರಟ್ರಲ್ಲ ಟಾಟಾ ಮಾಡಿ. ಈಗ ಇವರು ಮಮತಾ ಬ್ಯಾನರ್ಜಿ ಅವರು ಎಲ್ಲ ನಾನೇ ನಿಲ್ತೀನಿ ಅಂತ ಯಾಕೆ ಹೇಳ್ತಾವ್ರೆ? ನಿಮ್ ಕಾಂಗ್ರೆಸ್ನ ಸವಾಸ್ ಬೇಡ ಅಂತಲೇ, ನಿಮ್ ಕತೆ ಗೊತ್ತವ್ರಿಗೆ. ನಿತೀಶ್ ಕುಮಾರ್ ಯಾಕೆ ಹೋದ? ಈಗ ಹೋದ್ರು ಮತ್ತೆ BJP ಜೊತೆಗೆ ನಾವು ಕಳಿಸಿದೀವ. ಏನು ಕುಮಾರಸ್ವಾಮಿ BJPಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟ. ಅಲಯನ್ಸ್ ಮಾಡ್ಕೊಳ್ಳೋದ್ರ ಬದಲು ಮುರ್ಜೆ ಮಾಡ್ಕೊಂಡ್ಬಿಡ್ಬೇಕು. ಸಲಹೆ ಕೊಡ್ತಾವ್ರೆ, ನನಗೆ ಸಲಹೆ ಕೊಡ್ತಾವ್ರೆ. ಇವತ್ತು ಈ ಕಾಂಗ್ರೆಸ್ನ ನಡವಳಿಕೆಗಳನ್ನು ನೋಡೇ ಒಬ್ಬೊಬ್ಬರೇ INDA ಇಂದ ಕಳಿಸ್ಕೊಂಡು ಹೋಗ್ತಾವ್ರೆ. ಆಮ್ ಆದ್ಮಿ ಪಾರ್ಟಿನೂ ಹೋದಾಗಾಯ್ತು. ಅಖಿಲೇಶ್ ಯಾದವ್ ನಮಗೆ ಹೇಳ್ತೀರಲ್ಲಪ್ಪ, 11 ಸೀಟು ಭಿಕ್ಷೆ ಕೊಟ್ಟಂಗೆ ಎಸಿದ್ದಾವ್ರೆ ನಿಮಗೆ. ಭಿಕ್ಷೆ 80 ಸೀಟಲ್ಲಿ 80 ಸೀಟಿಗೆ ನಿಂತ್ಕೊಂಡಿದ್ರಿ. ನಮಗೆ ಹೇಳಿಸ್ತಿರಲ್ಲ ನೀವು. ಏನೋ ರಾಜಕೀಯವಾಗಿ ಏನೋ ಉಳ್ಕೊಳ್ಳೋಕ್ಕೆ ಏನೋ ಅಲ್ಲೆಲ್ಲ ಹೋಗಿ ಕೂತಿದ್ವಿ ನಾವು ಅಂತೇಳಿ. ನಡೀತದೆ ರಾಜಕಾರಣದಲ್ಲಿ ಹಲವಾರು ಬಾರಿ ಹೊಂದಾಣಿಕೆಗಳು, ಹಲವಾರು ಬಾರಿ ಮಾತಾಡಿರ್ತೀವಿ. ಕೆಲವು ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ, ಬದಲಾವಣೆಗಳು ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬದಲಾವಣೆಗಳಾಗಲಿಕ್ಕೆ ನಿಮ್ಮಂತರ ಕಾರಣ. ನಿಮ್ದು ಹೇಗೆ ಅಂದ್ರೆ ನಿಮ್ಮ ಪಕ್ಷದ ಕಾಂಗ್ರೆಸ್ದು ಒಂದು ಕೆರೆಯಲ್ಲಿ ಹಸು ಕುಡಿಯಕ್ಕೆ ನೀರು ಬಿಟ್ರೆ ಹಸು ಡೀಸೆಂಟಾಗಿ ಕುಡಿಯೋ ನೀರು ಕುಡಿದು ನೀರನ್ನು ಹಾಗೆ ಪರಿಶುದ್ಧವಾಗಿಟ್ಟೆ ಹೊರಗಡೆ ಬರ್ತದೆ. ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ ಹೇಗೆ ಅಂದ್ರೆ ಕೋಣದ ಕತೆ ಇದ್ದಂಗೆ. ಕೋಣ ಏನಾದ್ರು ನೀರಿಗೆ ಬಿಟ್ರೆ ಏನ್ ಮಾಡ್ತದೆ ಹೇಳಿ? ಬೇರೆಯವ್ರು ಕುಡಿದಂಗೆ ಕದಡ್ಬಿಟ್ಟು ಆಕ್ಚುಲಿ ಆ ನೀರು ಬೇರೆಯವ್ರು ಕುಡಿಯಂಗೆ ಇಲ್ಲ. ಅದು ನಿಮ್ಮ ಸಂಸ್ಕೃತಿ, ನಿಮ್ಮ ಸಂಸ್ಕೃತಿ. ಅದು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ಅಂದ. ಇವತ್ತೇ ನಿಮ್ಮ INDA ಇದೆಯಲ್ಲ, ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಯಾರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಳಿಸಿದ್ದು ನಾವು ಕಳಿಸಿದ್ವಾ? ನಾವು ಅವ್ರನ್ನೇ ಮಾಡಿ ಮುಖ್ಯಮಂತ್ರಿ ಅಂತ ಹೇಳಲಿಲ್ವಾ? ಪಾಪ ಮೊನ್ನೆ ಹೇಳಿದ್ದಾರೆ ಕಲಬುರಗಿಲಿ, ನಾನು MP ಮಾಡಲಿಲ್ಲ, ನೀವು ನನ್ನ ಪಾರ್ಲಿಮೆಂಟ್ ಬಂದು ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಮೊನ್ನೆ ಅವ್ರ ಕಾರ್ಯಕರ್ತರಿಗೆ ಹೇಳವ್ರೆ. MP ಚುನಾವಣೆಯಲ್ಲೇ ತೆಗೆದ್ರಿ ನನ್ನ ಹೇಳಿದ್ದಾರೆ. ಈಗ ಬೇರೆ ಇನ್ಯಾವುದು ಬೇಡ, ಈಗ ಸದ್ಯಕ್ಕೆ ಹೇಳಲ್ಲ, ಎಲ್ಲೆಲ್ಲ ಹೋಗ್ಬಿಡ. ಅದರಿಂದ ಪಾಪ ಏನು ಶೋಷಿತ ವರ್ಗದ ಬಗ್ಗೆ ಚರ್ಚೆ ಮಾಡ ಧೀಮಂತ ನಾಯಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.